ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಿಮಗೊಂದು ಡಿಫ್ರೆಂಟ್ ಆಗಿರೋ ಪ್ರಾಬ್ಲಮ್ನ ತೋರಿಸ್ಬೇಕಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಏನೇನು ಮಿಸ್ಟೇಕ್ ಇದೆ ಅದನ್ನು ನಾವು ಹೇಗೆ ಸರಿ ಮಾಡ್ಕೋಬೇಕು ಅನ್ನೋದೇ ಈ ವಿಡಿಯೋನ ಉದ್ದೇಶವಾಗಿರುತ್ತೆ. ನೋಡಿ, ಈ ಥರ ಡಿಸೈನ್ಸ್ ಎಲ್ಲ ಕೊಟ್ಟಾಗ ನಮಗೆ ಒಂದು ಸೈಡ್ ಈ ಕಡೆ ಪೀಸ್ ಕಟ್ಟಲೇಬೇಕಾಗುತ್ತೆ. ಅದನ್ನು ನಾವು ನೆನಪಲ್ಲಿ ಇಟ್ಕೊಂಡು ಇದು ಸೆಂಟ್ರ್ ಮಾಡಿಕೊಂಡು ಕಟ್ಟಿಂಗ್ನ ಮಾಡಿಕೊಂಡು ನಾವು ಸ್ಲೀವ್ನ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಇವಾಗ ನೆಕ್ಕು ಮೇಯ್ನ್ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಕನ್ನ ಹೇಗೆ ಕಟ್ಟಿಂಗ್ ಮಾಡೋದು, ಇಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ, ಯಾಕೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ ಅಂದರೆ ಇದಕ್ಕೆ ಶೋಲ್ಡ್ರು ಡ್ರಾಪ್ ಆಗುತ್ತೆ. ಇದು ಶೋಲ್ಡ್ರು ಡ್ರಾಪ್ ಆಗೋದ್ರಿಂದನೇ ನಾನು ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಫಸ್ಟಿಗೆ ನಾನು ಗುಂಡ್ಪಿನನ್ನು ಹಾಕ್ಕೊಂಡಿದ್ದೀನಿ. ಆ ಗುಂಡ್ಪಿನನ್ನು ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ ಈ ಸೆಂಟರ್ ಬಂದು ಇದು ಶೋಲ್ಡ್ರು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ತೋರ್ಸೋಕ್ಕೆ. ಇದೇ ಮೇಯ್ನ್ ಇಂಪಾರ್ಟೆಂಟ್ ವಿಡಿಯೋ ಆಗಿರೋದ್ರಿಂದ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಟಿಪ್ಸೇ ಸಿಗ್ತಾ ಇದೆ. ಇದನ್ನು ಹೇಗೆ ಕಟ್ಟಿಂಗ್ ಮಾಡೋದು ಅಂತ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಈ ಬ್ಲೌಸ್ ಮೆಜರ್ಮೆಂಟ್ನ ನೋಡಿ. ಇವಾಗ ಈ ಪಾಯಿಂಟಲ್ಲಿ ಕಟ್ ಮಾಡಿದ್ರೆ ಖಂಡಿತ 100% ಶೋಲ್ಡ್ರು ಡ್ರಾಪ್ ಆಗೇ ಆಗುತ್ತೆ. ನಿಮಗೆ ಕುತ್ಕೊಳ್ಳೋದೇ ಇಲ್ಲ, ಈ ಶೋಲ್ಡ್ರ್ ಅನ್ನೋದು ಕುತ್ಕೊಳ್ಳೋದೇ ಇಲ್ಲ. ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ಇಲ್ಲಿ ನಾನು ನೆಕ್ ಆ್ಯಂಡ್ ಶೋಲ್ಡರ್ನ ಎಷ್ಟು ತೊಗೊಂಡಿದ್ದೀನಿ, 5 ಕಾಲು ತೊಗೊಂಡಿದ್ದೀನಿ. ಅಂದರೆ 5 ಕಾಲು ನೆಕ್ ಆ್ಯಂಡ್ ಶೋಲ್ಡರ್ನ ತೊಗೊಂಡಿದ್ದೀನಿ. ಇಲ್ಲಿ ಬಂದು 2.5 ತೊಗೊಂಡಿದ್ದೀನಿ. ಇವ್ರಿಗೆ 2 ಕಾಲು ಆಗಿದ್ದರೆ ಸಾಕಾಗಿರ್ತಾಯಿತ್ತು. ಬಟ್ ಇದು ಇಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ನಾನು ಶೋಲ್ಡ್ರನ್ನ ಚಿಕ್ಕದು ಮಾಡಿಕೊಂಡು ಇಲ್ಲಿ 2.5 ತೊಗೊಂಡಿದ್ದೀನಿ. ಓಕೆ, ಯಾಕಂದರೆ ಕೆಲವು ಟೈಮಲ್ಲಿ ಈ ಥರ ಮಾಡ್ಬೋದು, ಕೆಲವು ಟೈಮಲ್ಲಿ ಕೆಲವ್ರಿಗೆ ಇದು ಡೋರಿ ಇಲ್ಲ ಅಂದರೆ ಅವ್ರಿಗೆ ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ಇದು ನೆಕ್ ಡೀಪ್ ಎಷ್ಟಿದೆ ಅಂತಂದರೆ 9.5 ಇದೆ. 9.5 ನೆಕ್ಕು ಡೀಪ್ ಇದೆ. ಇಲ್ಲಿ ನಾನು ಆರ್ಮೋಲ್ಸ್ ಡೌನಿಂಗ್ ಎಷ್ಟು ತೊಗೊಂಡಿದ್ದೀನಿ ಅಂದರೆ 5.5 ತೊಗೊಂಡಿದ್ದೀನಿ. ಇದು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ ಅಂತಂದರೆ 8.25 ಇದೆ. 8.25 ಇದೆ. 1 ಪಾಯಿಂಟ್ ನೀವು ಒಳಗಡೆ ಕೂಡ ತೊಗೊಳ್ಳಿ, ಯಾಕಂದರೆ ಇಲ್ಲಿ ಡೀಪ್ ಇರುತ್ತೆ. ಇಲ್ಲಿ ನಾವು ಬ್ರಾಡ್ ತೊಗೊಂಡಿದ್ದೀವಿ ಅಂತಂದರೆ ಇಲ್ಲಿ ನಾನು 3ನ ತೊಗೊಂಡಿದ್ದೀನಿ. ನೀವು 8.25 ತೊಗೊಂಡಿದ್ದೀರಲ್ಲ, ಒಂದು ಗೀಟು ಸ್ಟಿಚ್ ಮಾಡುವಾಗ ಒಳಗಡೆನಾದರೂ ಸ್ಟಿಚ್ ಮಾಡಿ, ಇಲ್ಲಾಂದರೆ ಕಟ್ಟಿಂಗ್ ಮಾಡುವಾಗಲೇ ಒಂದು ಡಾಟ್ ಒಂದು ಗೀಟಷ್ಟು ನೀವು ಒಳಗಡೆ ತೊಗೊಳ್ಳಿ. ಆವಾಗ ನಿಮಗೆ ಇಲ್ಲಿ ಬ್ರಾಡ್ ತೊಗೊಂಡಿರೋದ್ರಿಂದ ಇಲ್ಲಿ ರಿಂಕಲ್ ಅನ್ನೋದು ಬರಲ್ಲ. ಇದು ಮೇನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದು ಇಲ್ಲಿ ತೋರಿಸ್ತೀನಿ ಈ ಬ್ಲೌಸ್ನ. ಇದು ನಾವು ವರ್ಕ್ ಮಾಡಿಸಿರೋದಲ್ಲ, ನಾವು ವರ್ಕ್ ಮಾಡಿಸಿದ್ರೆ ಹೇಗಿರುತ್ತೆ ಅಂತ ಅದನ್ನು ಕೂಡ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಏನಾಗಿರುತ್ತೆ, ಸೀರೆ ತೊಗೊಳ್ತೀವಲ್ಲ ಅಲ್ಲೇ ಈ ಎಂಬ್ರಾಯ್ಡ್ರಿ ಬಂದಿರುತ್ತೆ. ಮೇಯ್ನ್ ನೋಡಿ, ಈ ಎಂಬ್ರಾಯ್ಡ್ರಿ ಬಂದಿರುತ್ತೆ. ಇಲ್ಲಿ ನೋಡಿ, ಇದು ಮೇಯ್ನ್ ಪ್ರಾಬ್ಲಮ್ ಅಂದರೆ ಪ್ರಾಬ್ಲಮ್ಮು. ಶೋಲ್ಡ್ರು ಡ್ರಾಪ್ ಆಗಲಿಕ್ಕೆ ಕಾರಣ ಇದೇ. ಶೋಲ್ಡ್ರ್ ಡ್ರಾಪ್ ಆಗಲಿಕ್ಕೆ ಕಾರಣ ಯಾವುದು ಹೇಳಿ, ಈ ವಿಡ್ತೆ. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ, ಈ ಕೆಳಗಡೆ ತೋರಿಸ್ತೀನಿ ನೋಡಿ. 5.25 ಇದೆ. ಇದರಲ್ಲಿ ನಮಗೆ 5.25 ಇದೆ. ಇದನ್ನು 2 ಭಾಗ ಮಾಡಿದಾಗ ನಮಗೆ ನೋಡಿ, ಈ 5.25 ಅನ್ನೋದೇನಿರುತ್ತಲ್ಲ, ಈ ಥರ ಟೇಪ್ನ 5.25ಗೆ ಈ ಥರ ಇಟ್ಕೊಳ್ಳಿ. ಇಟ್ಕೊಂಡಾಗ ಇಲ್ಲಿ ಬರುವಂಥದ್ದು ಏನು ಬರುತ್ತೆ ನೋಡಿ, 5.25ಗೆ 2.25 1 ಗೀಟ್ ಬರುತ್ತೆ. 2.25 ಸಾರಿ, ಇದು 5.25 ಬರುತ್ತಲ್ಲ ನೋಡಿ. ಈ ಥರ ಇಲ್ಲಿ 5.25 ಇದೆ ನೋಡಿ ಪಾಯಿಂಟು. ಈ 5.25ಗೆ ಈ ಟೇಪ್ನ 2 ಭಾಗ ಮಾಡ್ಕೋಬೇಕು. 5.25ಗೆ 2 ಭಾಗ ಮಾಡ್ಕೊಂಡಾಗ ಬರುವಂಥದ್ದು 2.25 1 ಗೀಟು ಬರುತ್ತೆ, ಪ್ಲಸ್ 1 ಗೀಟು. ಇವಾಗ ಇದನ್ನು ನೋಡಿ, ಇಲ್ಲಿ ನೋಡಿ 6.25 1 ಗೀಟು ಬರ್ತಾಯಿದೆ. 6.25 ಪ್ಲಸ್ 1 ಗೀಟು ಬರ್ತಾಯಿದೆ. 6.25 1 ಗೀಟು ಬಂದಾಗ ಇಲ್ಲಿ 5.25, ಇಲ್ಲಿ 6.25 ಎಷ್ಟು ಬ್ರಾಡ್ ಬಂದಿದೆ ನೋಡಿ. ಇದು ಆಟೋಮೆಟಿಕ್ ಏನಾಗುತ್ತೆ, ನಾವು ಕಟ್ಟಿಂಗ್ ಇದನ್ನು ಮೆಜರ್ಮೆಂಟ್ ನೋಡಿ ಕಟ್ಟಿಂಗ್ ಮಾಡಿದರೆ ಈ ಶೋಲ್ಡ್ರ್ ಅನ್ನೋದು ಹಿಂಗೆ ಓಪನ್ ಆಗುತ್ತೆ. ಯಾವ ಥರ ಓಪನ್ ಆಗುತ್ತೆ ಇಲ್ಲಿ ನೋಡಿ. ಇವಾಗ ಇದೇ ಬ್ಲೌಸ್ನ ಮೆಜರ್ಮೆಂಟ್ ಇದು ನೋಡಿ. ಇದು ಇವ್ರಿಗೆ ಡೋರಿ ಏನು ಬೇಡ, ಥ್ರೆಡ್ ಪೈಪಿಂಗ್ ಬೇಕಾಗಿದೆ. ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ. ಈ ಥರ ಬರಬೇಕು, ಓಕೆನಾ. ಇಲ್ಲಿ ಬ್ರಾಡ್ ಬರಬೇಕು, ಇಲ್ಲಿ ಚಿಕ್ಕದು ಬರಬೇಕು. ಈ ಕಡೆ ತೋರಿಸ್ತೀನಿ. ಇದು ಮೋಟಿವೇಶನ್ ವಿಡಿಯೋ ಆಗಿದೆ.
ಯಾಕಂದರೆ ಯಾರಿಗಾದರೂ ಈ ಥರದ್ದು ಗೊತ್ತಾಗಲಿ ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಬ್ರಾಡ್ ತೊಗೊಂಡಿದ್ದೀನಿ. ಇಲ್ಲಿ ಶೋಲ್ಡ್ರು ಈ ಥರ ಇದೆ, ಯಾಕಂದರೆ ಇವ್ರಿಗೆ ಡೋರಿ ಬೇಡ ಆಗಿರೋದ್ರಿಂದ. ಈ ಮೆಜರ್ಮೆಂಟ್ಗೆ ನಾನು 2 ಕಾಲಿನ ನೆಕ್ಕು ವಿಡ್ತ್ನ ತೊಗೊಂಡು 5ಕ್ಕೆ ಕಟಿಂಗ್ ಮಾಡಿದ್ದೆ. ಬಟ್ ಈ ಬ್ಲೌಸ್ಗೆ ನಾನು 2.5 ತೊಗೊಂಡಿದ್ದೀನಿ, ಯಾಕಂದರೆ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡು ಶೋಲ್ಡ್ರ್ ಸ್ವಲ್ಪ 1 ಗೀಟಷ್ಟು ಜಾಸ್ತಿ ತೊಗೊಂಡು ಕಟಿಂಗ್ ಮಾಡಿದ್ದೀನಿ. ಈ ಡಿಸೈನ್ಗೆ ಅಡ್ಜಸ್ಟ್ ಮಾಡಲಿಕ್ಕೋಸ್ಕರ, ಇದರ ಜಾಸ್ತಿನೂ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನೋಡಿ ಇಲ್ಲಿ ನಾನು ಈ ಥರ ಒಂದು ಮಾರ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 2.5 ಸ್ಟಿಚಿಂಗ್ ಸೇರಿ, ಇಲ್ಲಿ 2.5 ಸ್ಟಿಚಿಂಗ್ ಸೇರಿ ಈ ಥರ ಮಾರ್ಕ್ ಮಾಡಿಕೊಂಡು ನಾವೇನು ಮಾಡಬೇಕು, ಫಸ್ಟಿಗೆ ಇಲ್ಲಿ 5 ಮುಕ್ಕಾಲಿದೆ, ಇಲ್ಲಿ 6.5 1 ಗೀಟ್ ಎಕ್ಸ್ಟ್ರಾನೇ ಇದೆ. ಅವಾಗೇನಾಗುತ್ತೆ, ಇದು ಆಟೋಮೆಟಿಕ್ ಶೋಲ್ಡ್ರ್ ಡ್ರಾಪ್ ಆಗುತ್ತೆ. ನಮಗೆ ಬೇಕಾಗಿರೋದು ಏನು ಹೇಳಿ, ಈ ಥರ ಕಟಿಂಗ್ ಬೇಕಾಗಿರುತ್ತೆ. ಈ ಥರ ಇದ್ದಾಗ ಮಾತ್ರ ನಮಗೆ ಈ ಶೇಪ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಂಡು ಈ ಶೋಲ್ಡ್ರ್ ಅನ್ನೋದು ಈ ಥರ ಕೂತ್ಕೊಳ್ಳುತ್ತೆ. ನೋಡಿ ಇವಾಗ ನಿಮ್ಗೆ ನೋಡ್ತಾ ಇರುವಾಗಲೇ ಗೊತ್ತಾಗುತ್ತೆ, ಇದು ಈ ಥರ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಮೊದಲಿಗೆ ಇದನ್ನು ಎಷ್ಟು ಬೇಕು ಅಷ್ಟಿಗೆ ಈ ಥರ ಇಟ್ಕೋಬೇಕು. ಇಲ್ಲಿ ಏನು ಮಾಡಬಾರ್ದು, ಇಲ್ಲಿವರೆಗೂ ಮಾತ್ರ ನಾವು ಈ ಥರ ಗುಂಡು ಪಿನ್ನನ್ನು ಹಾಕ್ಕೋಬೇಕು. ಇಲ್ಲ ಅಂದರೆ ಇದನ್ನು ಸ್ಟ್ರೇಟಾಗಿ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿವರೆಗೂ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ನಾವು ಈ ನೆಕ್ ವಿಡ್ತನ್ನ ತೊಗೊಂಡ್ರೆ ನೋಡಿ 5 ಕಾಲು ಬರ್ತಾಯಿದೆ. 5 ಕಾಲಿಗೆ ನಾನು ಇದನ್ನು ಅಡ್ಜಸ್ಟ್ ಮಾಡಿ ಈ ಥರ ಮಾಡಿಕೊಂಡು ನಾವು ಕಟ್ಟಿಂಗ್ ಮಾಡಿ ನೆಕ್ನ ಸ್ಟಿಚ್ ಮಾಡೋದ್ರಿಂದ ಶೋಲ್ಡ್ರ್ ಡ್ರಾಪು ಯಾವುದೇ ಕಾರಣಕ್ಕೂ ಆಗಲ್ಲ. ಇದು ಮೇಯ್ನ್ ಇಂಪಾರ್ಟೆಂಟು. ಶೋಲ್ಡ್ರು ಡ್ರಾಪ್ ಆಗೋದು ಇದೇ ಕಾರಣಕ್ಕೆ. ಕೆಲವರು ಅದೇ ಥರ ಮಾಡಿಬಿಡ್ತಾರೆ, ಕೆಳಗಡೆ ಕಮ್ಮಿ ತೊಗೊಂಡ್ಬಿಡ್ತಾರೆ, ಮೇಲೆ ಜಾಸ್ತಿ ತೊಗೊಂಡ್ಬಿಡ್ತಾರೆ. ಆವಾಗ ಆಟೋಮೆಟಿಕ್ಕಾಗಿ ಈ ಶೋಲ್ಡ್ರ್ ಅನ್ನೋದೇನಾಗಿರುತ್ತೆ ನೋಡಿ, ಹಿಂಗೆ ಬಂದುಬಿಡುತ್ತೆ. ಹಿಂಗೆ ಬಂದಾಗ ಇಲ್ಲೇ ಗೊತ್ತಾಗ್ತಾ ಇದೆಯಲ್ಲ ನಿಮಗೆ, ಈ ವಿಡ್ತ್ ನೋಡಿದ್ದೀರಲ್ಲ, ಈ ವಿಡ್ತಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ಶೋಲ್ಡ್ರು ಡ್ರಾಪ್ ಆಗಿಬಿಡುತ್ತೆ, ಇಲ್ಲಿ ಕಡಿಮೆ ಇದೆ. ಫಸ್ಟಿಗೆ ಈ ಥರ ಡಿಸೈನ್ಸ್ ಬಂದಾಗ ನಾವು ನೋಡಿಕೊಂಡು ಕಟಿಂಗ್ ಮಾಡಬೇಕು. ಇದೇ ಥರದ್ದು ಇನ್ನೊಂದು ಇನ್ಫಾರ್ಮೇಷನ್ನ ನಾನೀಗ ಕೊಡ್ತೀನಿ. ಇದು ಮೇಯ್ನ್ಲಿ ನಾವು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇದನ್ನು ಈ ಥರ ನಾನು ಫಸ್ಟಿಗೆ ಕ್ರಾಸಾಗೆ ಸ್ಟಿಚ್ ಮಾಡಿಕೊಂಡು ಆಮೇಲೆ ನಾನು ಲೈನಿಂಗ್ನ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನನಗೆ ಇದು ಶೋಲ್ಡ್ರ್ ಡ್ರಾಪ್ ಆಗಲ್ಲ. ಓಕೆನಾ? ಇವಾಗ ಇದೇ ಥರದ್ದು ಇನ್ನೊಂದು ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ, ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಬರಲ್ಲ ಅನ್ನೋದಕ್ಕೆ. ನೋಡಿ ಇದು ಡಿಸೈನ್ಸ್ ನೋಡಿ, ಈ ಬ್ರಾಡ್ನ ನೋಡಿ, ನಿಮಗೆ ಬ್ರಾಡ್ ನೋಡಿದರೆ ಗೊತ್ತಾಗುತ್ತೆ ಎಷ್ಟಿದೆ ಅಂತ ತೋರಿಸ್ತೀನಿ. ಕೆಲವ್ರಿಗೆ ಇದು ಕೂಡ ಕನ್ಫ್ಯೂಸ್ ಆಗ್ತಾ ಇರುತ್ತೆ, ಇಲ್ಲಿ ಬ್ರಾಡ್ ಇದೆ, ಇಲ್ಲಿ ಶೇಪ್ ಬಂದಾಗ ಕಟ್ಟಿಂಗ್ ಸರಿ ಬರುತ್ತಾ ಇಲ್ವಾ ಅಂತ ಕೆಲವ್ರಿಗೆ ಡೌಟ್ ಬರ್ತಾ ಇರುತ್ತೆ. ಅದು ಕೂಡ ಈ ಬ್ಲೌಸ್ ಅವ್ರಿಗೆ ನೆಕ್ ಆ್ಯಂಡ್ ಶೋಲ್ಡರ್ನ ನಾನು 6 ತೊಗೊಂಡಿದ್ದೀನಿ. 6 ತೊಗೊಂಡು ಇಲ್ಲಿ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ನಾನು. ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ನಾವು ನೋಡಿಕೊಂಡು ಮಾರ್ಕಿಂಗ್ನ ಮಾಡಬೇಕು. ನೋಡಿ 7 ಮುಕ್ಕಾಲಿದೆ, ಈ ವಿಡ್ತ್ ಬಂದು 7 ಮುಕ್ಕಾಲಿದೆ. ನಾನಿಲ್ಲಿ 3ನ ತೊಗೊಂಡಿದ್ದೀನಿ, ರೆಡಿ 3ನ ತೊಗೊಂಡಿರೋದ್ರಿಂದ ಇವ್ರಿಗೆ ಈ ಡೋರಿ ಅವಶ್ಯಕತೆ ಇದೆ. ಯಾಕಂದರೆ ಇಲ್ಲಿ ಬ್ರಾಡ್ ಈ ಥರ ಇದೆ, ಅದಕ್ಕೋಸ್ಕರ ಈ ಬ್ಲೌಸ್ಗೆ ನಾನು ನೆಕ್ ಆ್ಯಂಡ್ ಶೋಲ್ಡರ್ನ 6 ಅಂದರೆ 3 ಇಂಟು 3 ಆ ಥರ ತೊಗೊಂಡು ಇಲ್ಲಿ ಬ್ರಾಡ್ನ ಕೊಟ್ಕೊಂಡಿದ್ದಕ್ಕೆ ಇವ್ರದ್ದು ಬ್ಲೌಸು ನನಗೆ ಪಾಟ್ ಶೇಪಲ್ಲಿ ಕರೆಕ್ಟಾಗಿ ಬಂತು. ಇದು ಚೆಸ್ಟ್ ಮೆಜರ್ಮೆಂಟ್ ಕಡಿಮೆ ಇದ್ರೂ ನಮಗೆ ಈ ಕೆಲವು ಸರಿ ಈ ಬ್ರಾಡ್ನ ಕೇಳೋದ್ರಿಂದ ನಾವು ಈ ಬ್ರಾಡ್ ಕೊಟ್ಟು ಇಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನಾವು ಸರಿಯಾಗಿ ಕಟಿಂಗ್ ಮಾಡಲಿಲ್ಲ ಅಂದರೆ ಈ ನೆಕ್ ಹತ್ರ ಶೋಲ್ಡ್ರು ಡ್ರಾಪ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಶೋಲ್ಡ್ರು ಡ್ರಾಪ್ ಆಗಬಾರ್ದು ಅಂದರೆ ನಾವು ಮೇಯ್ನಾಗಿ ಇದನ್ನು ನೋಡ್ಕೋಬೇಕಾಗುತ್ತೆ. ಓಕೆನಾ? ಈಗ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಬಂದಿದೆ ನೋಡಿ. ಈ ವರ್ಕ್ ಬ್ಲೌಸಲ್ಲೇ ಪ್ರಾಬ್ಲಮ್ ಕೆಲವು ಸತಿ ಬಂದ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಈ ನೆಕ್ ಇರುತ್ತಲ್ಲ, ಈ ನೆಕ್ ಬಿಡ್ತಿರುತ್ತಲ್ಲ, ಇವಾಗ ಇದು ಈ ನೆಕ್ ಮಾರ್ಕಿಂಗು ನಾವೇ ಮಾಡಿ ಕೊಟ್ಟಿರೋದ್ರಿಂದ ಈ ನೆಕ್ ಮಾರ್ಕಿಂಗಲ್ಲಿ ಇಲ್ಲಿ ನೋಡಿ, ಇಲ್ಲಿ ಲೂಸ್ ಬಂದಿದೆಯಲ್ಲ, ಈ ಲೂಸ್ ಬಂದಿದ್ರು ನಮಗೆ ಇದು ಸ್ಟಿಚ್ ಆಗುವಾಗ ನಮಗೆ ಇಲ್ಲಿ ಬ್ರಾಡ್ ಬರುತ್ತೆ, ಇಲ್ಲಿ ನಮಗೆ ಕಡಿಮೆ ಬರಬೇಕು. ಇದು ಬ್ಲೌಸ್ ಆಗೇ ಇದೆ. ಇಲ್ಲಿ ಕೆಲವು ಸತಿ ಏನಾಗುತ್ತೆ, ನಾವು ವರ್ಕ್ ಮಾಡಿ ನೋಡಿ, ಇದು ಈ ಥರ ನಾನು ಮಾರ್ಕ್ ಮಾಡಿಕೊಟ್ಟಿದ್ದೆ.
ಈ ಮಾರ್ಕಿಂಗಲ್ಲಿ ಬರಬೇಕಾಗಿತ್ತು ಅದು. ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ಇದು ಶೇಪ್ನ ತಗೊಂಡಿದೆ. ಈ ಶೇಪ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ಈ ಶೇಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಶೇಪ್ ಬಂದಾಗ ನಮಗೆ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಕುತ್ಕೊಂಡ್ಬಿಡುತ್ತೆ. ಕೆಲವು ಟೈಮ್ ಬರೋದೇ ಇಲ್ಲ, ಹಿಂಗೆ ಬಂದುಬಿಡ್ತವೆ. ಇದೆಲ್ಲನೂ ನಮಗೆ ಬ್ಲೌಸ್ ಸ್ಟಿಚಿಂಗ್ ಮಾಡುವಾಗ ಯೂಸ್ಫುಲ್ ಆಗುತ್ತೆ. ಇದು ನೋಡಿ ನೆಕ್ ಎಷ್ಟು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ 6 ತೊಗೊಂಡಿದ್ದೀನಿ. 6 ತೊಗೊಂಡಿದ್ರು ಇದನ್ನು ಕಟ್ಟಿಂಗ್ ಮಾಡಬೇಕಾದ್ರೆ ನಾನೇನು ಮಾಡ್ತೀನಿ, ಇಲ್ಲಿವರೆಗೂ ನೋಡಿ, ಇಲ್ಲಿವರೆಗೂ ಈ ಥರ ಒಂದು ಸ್ಟಿಚ್ನ ಹಾಕ್ಕೊಳ್ತೀನಿ. ನಾನು ನಿಮಗೆ ತೋರಿಸಿದ್ದೀನಲ್ಲ ಆವಾಗಲೇ ಗುಂಡ್ಪಿನಲ್ಲಿ ಈ ಥರ ಒಂದು, ಯಾಕಂದರೆ ಕಸ್ಟಮರ್ ಕೇಳೋದೇನೆಂದರೆ ಇಲ್ಲಿ ಬ್ರಾಡ್ನ ಕೇಳ್ತಾರೆ. ಈ ಪ್ಲೇಸಲ್ಲಿ ಬ್ರಾಡ್ ಬೇಕು ನಮಗೆ, ಇಲ್ಲಿ ನಮಗೆ ನೆಕ್ಕು ಶೋಲ್ಡ್ರು ಡ್ರಾಪ್ ಆಗಬಾರ್ದು ಅಂತ ಹೇಳಿದಾಗ ಈ ಥರ ತೊಗೊಂಡು ನಾವು ಇಲ್ಲಿ ಗುಂಡ್ಪಿನನ್ನು ಹಾಕ್ಕೊಂಡು ಕಟಿಂಗ್ ಮಾಡ್ಕೊತೀನಿ ನಾನು ಯಾವಾಗಲೂ. ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಕಾರಣಕ್ಕೂ 100% ಹೇಳ್ತೀನಿ ಶೋಲ್ಡ್ರು ಡ್ರಾಪ್ ಆಗಲ್ಲ. ಕೆಲವ್ರಿಗೆ ಏನಾದರೂ ಈ ಥರದ್ದು ಪ್ರಾಬ್ಲಮ್ಸ್ ಬರ್ತಾಯಿದೆ ಅಂತ ಹೇಳಿದ್ರೆ ನೀವು ಈ ಮೆಥಡ್ನ ಫಾಲೋ ಮಾಡಿ, ಈ ಟೆಕ್ನಿಕ್ನ ಫಾಲೋ ಮಾಡಿ, ನಿಮಗೆ ಪರ್ಫೆಕ್ಟಾಗಿ 100% ನಿಮಗೆ ಶೋಲ್ಡ್ರು ಡ್ರಾಪ್ ಪ್ರಾಬ್ಲಮ್ ಬರಲ್ಲ. ಒಂದು ಸರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ನಾನು ಇದನ್ನೇ ಫಾಲೋ ಮಾಡ್ತಾ ಇರೋದ್ರಿಂದ ಒಂದೊಂದು ಸರಿ ವರ್ಕ್ ಮಾಡೋರು ಕೂಡ ನಮಗೆ ಇಲ್ಲಿ ಬ್ರಾಡ್ನ ಕೊಡಲ್ಲ. ಆ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಇದನ್ನು ಜಾಸ್ತಿ ಮಾರ್ಕ್ ಮಾಡಿಕೊಟ್ಟು ಈ ಥರ ನಾವು ಸ್ಟಿಚ್ ಮಾಡೋದ್ರಿಂದ ನಮಗೆ ನೆಕ್ ಪಾಯಿಂಟು ಕರೆಕ್ಟಾಗಿ ಬರುತ್ತೆ, ಇಲ್ಲಿ ಬ್ರಾಡು ಕೂಡ ಕರೆಕ್ಟಾಗಿ ಬರುತ್ತೆ. ಕೆಲವೊಂದು ಸರಿ ಮಾತ್ರ ಕೆಲವರಿಗೆ ಸೇಮ್ ಬೇಕಾಗುತ್ತೆ, ರೌಂಡ್ ಇದೇ ಥರ ಇದ್ರೇ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅವ್ರಿಗೆ ನೀವು ಈ ಮೆಥಡಲ್ಲಿ ಮಾರ್ಕ್ನ ಮಾಡಬೇಡಿ. ಓಕೆ, ಇವಾಗ ನಿಮಗೆ ಈ ಬ್ಲೌಸ್ನಲ್ಲಿ ನಿಮಗೆ ಐಡಿಯಾಸ್ ಬರ್ತಾಯಿದೆ ಅಂತ ತಿಳ್ಕೊಳ್ತೀನಿ ಫ್ರೆಂಡ್ಸ್. ಈ ಥರ ಟೆಕ್ನಿಕಲ್ಲಿ ನೀವು ಬ್ಲೌಸ್ ಕಟ್ಟಿಂಗ್ ಮಾಡಿ ನಿಮಗೆ 100% ಸಕ್ಸಸ್ ಅನ್ನೋದು ಸಿಕ್ಕೇ ಸಿಗುತ್ತೆ. ಈ ನೆಕ್ ನೋಡಿ ಇವಾಗ ಹಿಂಗೆ ಬಂದಿದೆಯಲ್ಲ, ನಿಮಗೆ ಯಾವುದೇ ಕಾರಣಕ್ಕೂ ಇದು ಶೋಲ್ಡ್ರು ಡ್ರಾಪ್ ಆಗಲ್ಲ, ಪರ್ಫೆಕ್ಟಾಗಿ ನಿಮಗೆ ಕೂತ್ಕೊಳ್ಳುತ್ತೆ. ಈ ಥರ ಗುಂಡ್ಪಿನ್ಸ್ಗಳನ್ನ ಇಟ್ಕೊಂಡು ಫಸ್ಟಿಗೆ ನಾನು ಈ ಥರ ಹಾಕ್ಕೊಂಡ್ಬಿಟ್ಟು ಕಟಿಂಗ್ ಮಾಡ್ಕೊಳ್ತೀನಿ. ಆವಾಗ ನನಗೇನಾಗುತ್ತೆ, ಈಸಿಯಾಗಿ ಕಟ್ಟಿಂಗಲ್ಲಿ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ಸ್ ಬರಲ್ಲ. ಓಕೆನಾ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪೂರ್ತಿ ವಿಡಿಯೋ ನೋಡಿ, ನಿಮಗೆ ನೆಕ್ ಆ್ಯಂಡ್ ಶೋಲ್ಡರ್ ಪ್ರಾಬ್ಲಮ್ನ ಸ್ವಲ್ಪನಾದರೂ ಅವಾಯ್ಡ್ ಮಾಡ್ಕೋಬೋದು, ಅಥವಾ ಪೂರ್ತಿಯಾಗಿ ನೀವು ಇದನ್ನು ಸ್ಕಿಪ್ ಮಾಡಿಕೊಂಡು ಆಟೋಮೆಟಿಕ್ ಶೋಲ್ಡ್ರ್ ಡ್ರಾಪ್ ಆಗದಿರ ಸ್ಟಿಚ್ ಮಾಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು.